ಅಜೆಂಡಾ ಇದೆ ಸರ್, ಬಹಳ ಪ್ರಮುಖ ಅಜೆಂಡಾಗಳು ಯಾವುದಿದೆ ಇವತ್ತು? ಭಾರತೀಯ ಜನತಾ ಪಾರ್ಟಿ ಕಾರ್ಯಕಾರಿ ಸಮಿತಿ ರಾಜ್ಯ ಅಧ್ಯಕ್ಷರು ಏನು ಅಜೆಂಡಾ ತರ್ತಾರೋ ಅದೇ ಚರ್ಚೆ ಮಾಡ್ತೀವಿ ನಾವು. ವಿಶೇಷವಾಗಿ ಏನಿಲ್ಲ. ಮಸ್ಕಿ ಬಸವ ಕಲ್ಯಾಣ ಬೆಳಗಾವಿಗೆ ಏನೋ ಅಭ್ಯರ್ಥಿ ಘೋಷಣೆ ಚುನಾವಣೆಗಳು ಯಾವುದು ಅಭ್ಯರ್ಥಿಗಳು ಘೋಷಣೆ ಆಗೋ ಪ್ರಶ್ನೆ ಉದ್ಭವನೇ ಆಗಲ್ಲ. ಅದು ಇಲ್ಲಿ ಚರ್ಚೆ ಆಗೋದಿಲ್ಲ. ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡೋಂಥ ಕಾರ್ಯಕಾರಿ ಸಮಿತಿಯಲ್ಲಿ ಎಂದೆಂದೂ ನಡೆದಿಲ್ಲ, ಈಗಲೂ ನಡೆಯಲ್ಲ. ಭಾನುವಾರ ಸಂಪುಟ ವಿಸ್ತರಣೆ ಆಗೋ ಸಾಧ್ಯತೆ ಇದೆ ಅನ್ನೋ ಮಾತು ಕೇಳಿ ಬರ್ತಾರೆ. ಇರ್ಬೋದು, ಗೊತ್ತಿಲ್ಲ ನನಗೆ. ಶಿವಮೊಗ್ಗದಲ್ಲಿ ಮುಸಲ್ಮಾನ್ ಗೂಂಡಾಗಳು ಮಾಡಿದಂಥ ದುಷ್ಕೃತ್ಯವನ್ನು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಯಾವ ಕಾರಣಕ್ಕೂ ಕೂಡ ನಾವು ಒಪ್ಪಲ್ಲ. ಒಬ್ಬ ಬಜರಂಗ ದಳದ ಕಾರ್ಯಕರ್ತ ಗೋ ಕಳ್ತನವನ್ನು ನಿಲ್ಲಿಸ್ತಾ ಇದ್ದ. ಗೋಹತ್ಯೆಯನ್ನು ಖಂಡನೆ ಮಾಡಬೇಕು, ನಿರ್ಣಯ ಮಾಡಬೇಕು ಅಂಥೇಳಿ ಮೊನ್ನೆ ನಮ್ಮನ್ನೆಲ್ಲ ಬಂದು ಮನವಿ ಮಾಡಿಕೊಟ್ಟು ಹೋಗಿದ್ರು ಅವರೆಲ್ಲರೂ ಕೂಡ. 4 ಜನ ಗೂಂಡಾಗಳು ತಲೆಗೆ ಮುಸ್ಕೊಂಡು ಒಬ್ಬ ಯುವಕನ ಮೇಲೆ ಹಲ್ಲೆ ಮಾಡ್ತಾರೆ ಅಂದರೆ ಅರ್ಥ ಇಲ್ಲ ಇದಕ್ಕೆ. ಹಾಗಾಗಿ ಇದನ್ನು ತಕ್ಷಣ ನಮ್ಮ ಸರ್ಕಾರ ಇದನ್ನು ಬಿಗಿಯಾಗಿ ನಾವು ಕ್ರಮ ತಗೋತೇವೆ. ಆ ಗೂಂಡಾಗಳನ್ನು ಯಾವುದೇ ಕಾರಣಕ್ಕೂ ಇನ್ನು ಬೆಳೆಯೋದಕ್ಕೆ ಬಿಡಲ್ಲ, ಅವ್ನು ಮೆಟ್ಟು ಹಾಕ್ತೇವೆ ಅನ್ನೋಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ಶಿವಮೊಗ್ಗ ನಗರ ಶಾಂತವಾಗಿದೆ. ಎಲ್ಲ ಊಹಾಪೋಹಗಳು. ಯಾರು ಹೇಳ್ಯಾರ? ಒಬ್ಬ ಎಮ್ ಎಲ್ ಎ ಹೇಳ್ಯಾರ, ಒಬ್ಬ ಕಾರ್ಯಕರ್ತ ಹೇಳ್ಯಾರ, ಒಬ್ಬ MP ಹೇಳ್ಯಾರ. ಸಿದ್ದರಾಮಯ್ಯ ತಲೆ ಇಲ್ಲದಂಥ ಮಾಜಿ ಮುಖ್ಯಮಂತ್ರಿ ಏನು ಬೇಕಾದ್ರೂ ಮಾತಾಡ್ತಾರೆ, ಬೆಳಗ್ಗೆ ಒಂದು ಸಂಜೆ ಒಂದು. ಸಿದ್ದರಾಮಯ್ಯನ ಮಾತಿ ನಾವು ಯಾವುದು ಬೆಲೆ ಕೊಡಲ್ಲ. ಸಿದ್ದರಾಮಯ್ಯನಿಗೂ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿಗೆ ಏನು ಸಂಬಂಧ? ಮುಖ್ಯಮಂತ್ರಿ ಸ್ಥಾನವನ್ನು ಈ ರೀತಿ ತಲೆಹರಟೆ ಮಾತಾಡೇ ಕಳ್ಕೊಂಡಿದ್ದವರು. ಚಾಮುಂಡೇಶ್ವರಿನಲ್ಲಿ ಈ ರೀತಿ ತಲೆಹರಟೆ ಮಾತಾಡೇ ಚಾಮುಂಡೇಶ್ವರಲ್ಲಿ ಸೋಲು ಕಂಡಿದ್ದವರು. ಹಂಗಾಗಿ ಸಿದ್ದರಾಮಯ್ಯನ ಮಾತಿಗೆ ಕಾಂಗ್ರೆಸ್ ಪಕ್ಷದ ಬೆಲೆ ಇಲ್ಲ. ನಾವ್ಯಾಕೆ ಬೆಲೆ ಕೊಡೋಣ ಅವರಿಗೆ? ಯಾವ ಕಾರಣಕ್ಕೂ ಅವ್ರ ಮಾತಿಗೆ ಬೆಲೆ ಇಲ್ಲ. ಅದನ್ನು ನಾನು ಆಮೇಲೆ ಹೇಳ್ತೀನಿ. ನಾನು ಜಾತಿ ಸಂಘಟನೆ ಅದಕ್ಕೆ ನಾನು ಇಲ್ಲಿ ಬಂದಿರೋದು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಾರ್ಯಕಾರಿತೆ ಬಗ್ಗೆ ಒಳ್ಳೆ ವಿಚಾರಗಳು ಮಾತಾಡಿ. ಸಿದ್ದರಾಮಯ್ಯ ತಲೆಹರಟೆ ಸಿದ್ದರಾಮಯ್ಯ ಅಂತ ಹೇಳಿಲ್ಲ, ಅವ್ರು ಹೇಳಿದ್ದಕ್ಕೆಲ್ಲ ಉತ್ತರ ಕೊಡಲ್ಲ. ನಾನು ಸಿದ್ದರಾಮಯ್ಯನ ಹೇಳಿಕೆಗಳನ್ನು ಉತ್ತರ ಕೊಡಬೇಕು ಅಂತಂತೇನಿಲ್ಲ. ಅವನ್ನೇ ಕೇಳಿ ಉಳಿದಿದ್ದಲ್ಲ. ಅವನಿಗೆ ಕೇಳಿದ್ರೆ ಅವನು ಹೇಳ್ಬೋದು. ಯಾಕಂದರೆ ಎಲ್ಲ ನಾಯಕರ ಬಗ್ಗೆ, ಮೋದಿ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ, ನಳಿನ್ ಕುಮಾರ್ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಾ ಇರೋಂಥ ಸಿದ್ದರಾಮಯ್ಯನಿಗೆ ನಾನು ಏಕವಚನದಲ್ಲಿ ಹೇಳ್ತೇನೆ, ಅವನಿಗೆ ಉತ್ತರಗಳು ಕೇಳಿ. ಯಾಕಂದರೆ ಬೆಳಿಗ್ಗೆ ಒಂದು ಹೇಳಿಕೆ ಕೊಡ್ತಾನೆ, ಮಧ್ಯಾಹ್ನ ಒಂದು ಹೇಳಿಕೆ ಕೊಡ್ತಾನೆ, ರಾತ್ರಿ ಒಂದು ಹೇಳಿಕೆ ಕೊಡ್ತಾನೆ. ಅವನ ಹೇಳಿಕೆಗೆ ನಾವು ಯಾರೂ ಉತ್ತರ ಕೊಡೋಂಥ ಅವಶ್ಯಕತೆ ಇಲ್ಲ, ಉತ್ತರ ಕೊಡೋದು ಇಲ್ಲ. ಅದಕ್ಕೆ ಅವ್ರಿಗೆ ಕೇಳಬೇಕು, ತಾಳ್ಮೆ ಯಾಕೆ ಕಳ್ಕೊತಿದ್ಯಪ್ಪ ಸಿದ್ದರಾಮಯ್ಯ ಅಂತ ನೀವು ಕೇಳಿ. ನನಗೆ ಕೇಳಿದ್ರೆ ಅದಕ್ಕೆ ನಾನು ಬೇರೆ ಪವಿತ್ರವಾದ ಬೆಳಗಾಂನಲ್ಲಿ ಪವಿತ್ರವಾದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮಧ್ಯೆ ಸಿದ್ದರಾಮಯ್ಯನಂಥ ಏಕಶ್ಚಿತ್ ವ್ಯಕ್ತಿ ಬಗ್ಗೆ ನಾನು ಉತ್ತರ ಕೊಡಲ್ಲ. ಕೊಡ್ತೀನಿ, ಕಾಯ್ತಾ ಇರ್ರಿ.